Dear viewers, please subscribe to Prabhuwani Ministries official YouTube channel. Share and press the bell icon. ಪ್ರಿಯರೇ, ದಯವಿಟ್ಟು ಪ್ರಭುವಾನಿ ಮಿನಿಸ್ಟ್ರೀಸ್ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡುವುದರ ಮೂಲಕ ಸುವಾರ್ತೆ ಸಾರುವ ಕಾರ್ಯದಲ್ಲಿ ಭಾಗಿಯಾಗಿ ದೇವರ ಆಶೀರ್ವಾದವನ್ನು ಪಡೆಯಿರಿ. ನಿಜವಾಗಿ ಅಂತ್ಯವುಂಟು, ನಿನ್ನಂಬಿಕೆ ವ್ಯರ್ಥವಾಗದು. ಕರ್ತನಿಗೆ ಕಾಯುವವರು ಅವಮಾನ ಹೊಂದರು. ನಿಜವಾಗಿ ಅಂತ್ಯವುಂಟು, ನಿನ್ನಂಬಿಕೆ ವ್ಯರ್ಥವಾಗದು. ಕಾಯುತ್ತಿರುವೆ ಕಾಯುತ್ತಿರುವೆ, ಅದ್ಭುತವ ಹೊಂದಲು ಕಾಯುತ್ತಿರುವೆ. ಕಾಯುತ್ತಿರುವೆ ನಾ ಕಾಯುತ್ತಿರುವೆ, ಅದ್ಭುತವ ಹೊಂದಲು ಕಾಯುತ್ತಿರುವೆ. ದರ್ಶನವ ನೆರವೇರಿಸುವ ಕಾಲದಲ್ಲಿ, ದರ್ಶನವ ನೆರವೇರಿಸುವ ಸುಳ್ಳಾಡದು ನೆರವೇರುವುದು. ತಡವಾದರೂ ನಾ ಕಾಯುತ್ತಿರುವೆ. ಸುಳ್ಳಾಡದು ನೆರವೇರುವುದು. ತಡವಾದರೂ ನಾ ಕಾಯುತ್ತಿರುವೆ. ಕಾಯುತ್ತಿರುವೆ ಕಾಯುತ್ತಿರುವೆ, ಅದ್ಭುತವ ಹೊಂದಲು ಕಾಯುತ್ತಿರುವೆ ನಾ ಕಾಯುತ್ತಿರುವೆ, ಅದ್ಭುತವ ಹೊಂದಲು ಕಾಯುತ್ತಿರುವೆ. ಕೊಂಡರು ಸಂಬಂಧವು ಅಗಲಿದರು. ಎಲ್ಲವನ್ನು ಕಳೆದುಕೊಂಡರು ಸಂಬಂಧವು ಅಗಲಿದರು. ಕರಿದಾತನು ನಂಬಿಗಸ್ತನು, ಸುಖ ಜೀವನ ಬರಮಾಡುವನು. ಕರಿದಾತನು ನಂಬಿಗಸ್ತನು, ಸುಖ ಜೀವನ ಬರಮಾಡುವನು.
ಅದ್ಭುತವ ಹೊಂದಲು ಕಾಯುತ್ತಿರುವೆ ಕಾಯುತ್ತಿರುವೆ ನಾ ಕಾಯುತ್ತಿರುವೆ ಅದ್ಭುತವ ಹೊಂದಲು ಕಾಯುತ್ತಿರುವೆ. ಈ ಚರಣವನ್ನು ಆಡುವಾಗ ಎಲ್ಲ ದುರಭ್ಯಾಸಗಳಿಂದ ಸೈತಾನನ ಶೋಧನೆಗೆ ಒಳಗಾಗಿ ಬಲಹೀನತೆಗಳಿಂದ ತಪ್ಪುಗಳನ್ನು ಪಾಪಗಳನ್ನು ಮಾಡಿರುವಂಥ ಎಲ್ಲ ಯುವ ಜನತೆಗಾಗಿ ಅವರ ಬಿಡುಗಡೆಗಾಗಿ ಪ್ರಭು ಯೇಸುವಿನಲ್ಲಿ ಪ್ರಾರ್ಥಿಸುತ್ತಾ ಹಾಡೋಣ. ಬಿಡುಗಡೆ ಕಾಣಲು ಮೊಣಕಾಲಲ್ಲಿ ಕಾಯುವೆ ಬಿಡುಗಡೆ ಕಾಣಲು ಮೊಣಕಾಲಲ್ಲಿ ಕಾಯುವೆ ಬಲ ಹೊಂದುವೆ ಎದ್ದೇಳುವೆ ಹದ್ದಿನಂತೆ ನಾ ಹಾರುವೆ ಬಲ ಹೊಂದುವೆ ಎದ್ದೇಳುವೆ ಹದ್ದಿನಂತೆ ನಾ ಹಾರುವೆ ಕಾಯುತ್ತಿರುವೆ ಕಾಯುತ್ತಿರುವೆ ಅದ್ಭುತವ ಹೊಂದಲು ಕಾಯುತ್ತಿರುವೆ ಕಾಯುತ್ತಿರುವೆ ನಾ ಕಾಯುತ್ತಿರುವೆ ಅದ್ಭುತವ ಹೊಂದಲು ಕಾಯುತ್ತಿರುವೆ ಕರ್ತನಿಗೆ ಕಾಯುವವರು ಅವಮಾನ ಹೊಂದರು ನಿಜವಾಗಿ ಅಂತ್ಯವುಂಟು ನಿನ್ನಂಬಿಕೆ ವ್ಯರ್ಥವಾಗದು ಕರ್ತನಿಗೆ ಕಾಯುವವರು ಅವಮಾನ ಹೊಂದರು ನಿಜವಾಗಿ ಅಂತ್ಯವುಂಟು ನಿನ್ನಂಬಿಕೆ ವ್ಯರ್ಥವಾಗದು ಕಾಯುತ್ತಿರುವೆ ಕಾಯುತ್ತಿರುವೆ ಅದ್ಭುತವ ಹೊಂದಲು ಕಾಯುತ್ತಿರುವೆ ಕಾಯುತ್ತಿರುವೆ ನಾ ಕಾಯುತ್ತಿರುವೆ ಅದ್ಭುತವ ಹೊಂದಲು ಕಾಯುತ್ತಿರುವೆ. ಕಣ್ಣುಗಳನ್ನು ಮುಚ್ಚುತ್ತಾ ನಮ್ಮನ್ನೇ ದೇವರಿಗೆ ಸಮರ್ಪಿಸಿಕೊಳ್ಳೋಣ. ನಮ್ಮನ್ನು ಎಲ್ಲ ಬಲಹೀನತೆಗಳಿಂದ ಶೋಧನೆಗಳಿಂದ ಪಾಪಗಳಿಂದ ಪೂರ್ವಿಕರ ಶಾಪಗಳಿಂದ ನಮ್ಮ ನೆರೆಹೊರವರಿಗಾಗಿ ಬೇಡೋಣ. ನಮ್ಮಲ್ಲಿ ಪ್ರಾರ್ಥಿಸಿ ಎಂದು ವಿನಯಿಸಿರುವ ಎಲ್ಲರನ್ನೂ ಜ್ಞಾಪಕಕ್ಕೆ ತಂದುಕೊಳ್ಳುತ್ತಾ ಪವಿತ್ರಾತ್ಮರ ಅಭಿಷೇಕವು ಅವರ ಮೇಲೆ ತುಂಬಿ ವಿಶ್ವಾಸವನ್ನು ಕಳೆದುಕೊಂಡಿರುವ ಎಲ್ಲ ಜನರು ಪವಿತ್ರಾತ್ಮರ ಅಭಿಷೇಕದಿಂದ ಪ್ರಭು ಯೇಸುವನ್ನು ತಂದೆಯಾದ ದೇವರನ್ನು ಅರಿತು ಅವರನ್ನು ಮನಪರಿವರ್ತನೆ ಹೊಂದಿಕೊಂಡು ತಮ್ಮ ಸ್ವಂತ ರಕ್ಷಕರಾಗಿ ಸ್ವೀಕರಿಸಲು ನಮ್ಮ ದೇಶಕ್ಕಾಗಿ ನಮ್ಮ ನಾಡಿಗಾಗಿ ಪ್ರತಿಯೊಬ್ಬ ಪ್ರಜೆಗಾಗಿ ಎಲ್ಲ ರಾಜಕೀಯದವರನ್ನು ನಮ್ಮ ಎಲ್ಲ ನಾಯಕರುಗಳನ್ನು ಧರ್ಮಸಭೆಯನ್ನು ಮುಖ್ಯವಾಗಿ ನಮ್ಮ ಪ್ರಭುವಾಣಿ ಮಿನಿಸ್ಟ್ರೀಸ್ ಮತ್ತು ಬ್ರದರ್ ಆನಂದ್ ಅವರ ಆರೋಗ್ಯಕ್ಕಾಗಿ ಅವರ ಮೇಲೆ ಪವಿತ್ರಾತ್ಮರ ವರವು ಸುರಿದು ಬರಲಿ. ಅವರಿಗೆ ದೇವರು ಸೌಖ್ಯವನ್ನು ಆರೋಗ್ಯವನ್ನು ಮತ್ತು ತಮ್ಮ ಬೋಧನೆಯನ್ನು ಹೆಚ್ಚಾಗಿ ಸಾರುವಂಥ ಶಕ್ತಿಯನ್ನು ನೀಡಲೆಂದು ಅವರಿಗಾಗಿ ಪ್ರಾರ್ಥಿಸುತ್ತಾ ಈ ಗೀತೆಯೊಂದಿಗೆ ಸ್ತುತಿಸೋಣ. ಸರ್ವರನ್ನು ನಾ
ಪ್ರೀತಿಸಬೇಕು. ಪವಿತ್ರ ಆತ್ಮರೇ ಶಕ್ತಿ ನೀಡಿ ನೋಯಿಸಿದವರನ್ನ ಕ್ಷಮಿಸಬೇಕು. ಪವಿತ್ರ ಆತ್ಮರೇ ವರವ ನೀಡಿ ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡ ಬನ್ನಿ. ಎಲ್ಲರೂ ಒಟ್ಟಾಗಿ ಪಾವನಾತ್ಮರೇ ಬೇಗ ಇಳಿದು ಬನ್ನಿ. ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡ ಬನ್ನಿ. ಪಾವನಾತ್ಮರೇ ಬೇಗ ಇಳಿದು ಬನ್ನಿ. ಶೋಧನೆಯನ್ನು ನಾ ಗೆಲ್ಲಬೇಕು. ಪವಿತ್ರ ಆತ್ಮರೇ ಶಕ್ತಿ ನೀಡಿ ಶೋಧನೆಯನ್ನು ನಾ ಗೆಲ್ಲಬೇಕು. ಪವಿತ್ರ ಆತ್ಮರೇ ಶಕ್ತಿ ನೀಡಿ ವೇದನೆಯನ್ನ ನಾ ಸಹಿಸಬೇಕು. ಪವಿತ್ರ ಆತ್ಮರೇ ವರವ ನೀಡಿ ವೇದನೆಯನ್ನ ನಾ ಸಹಿಸಬೇಕು. ಪವಿತ್ರ ಆತ್ಮರೇ ವರವ ನೀಡಿ ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡ ಬನ್ನಿ. ಪಾವನಾತ್ಮರೇ ಬೇಗ ಇಳಿದು ಬನ್ನಿ. ಹಾಲೆಲೂಯಾ 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 ಹಾಲೆಲೂಯಾ. ಎಲ್ಲರೂ ಸೇರಿ ಹಲ್ಲೆಲೂಯಾ. ನಮ್ಮನೆ ಸಂಪೂರ್ಣ ಬಿಟ್ಟು ಕೊಡುತ್ತಾ ಹಲ್ಲೆಲೂಯಾ. ಕುಟುಂಬವನ್ನು ಸಮರ್ಪಿಸುತ್ತಾ ಹಲ್ಲೆಲೂಯಾ ಹಲ್ಲೆಲೂಯಾ. ಎಲ್ಲ ರೋಗವನ್ನ ತಾಯಿ ಧರ್ಮಸಭೆಯನ್ನು ಸಮರ್ಪಿಸಿಕೊಡುತ್ತಾ ಹಲ್ಲೆಲೂಯಾ ಹಲ್ಲೆಲೂಯಾ. ಎಲ್ಲ ಕ್ರೈಸ್ತ ವಿರೋಧಿಗಳನ್ನ ಸಂಘಟನೆಗಳನ್ನು ಸಮರ್ಪಿಸುತ್ತಾ ಹಲ್ಲೆಲೂಯಾ ಹಲ್ಲೆಲೂಯಾ. ಪ್ರಭುವಾಣಿ ಮಿನಿಸ್ಟ್ರಿಯನ್ನು ಸಮರ್ಪಿಸಿಕೊಡುತ್ತಾ ಹಲ್ಲೆಲೂಯಾ. ನಮಗಾಗಿ ಪ್ರಾರ್ಥಿಸಿ ಎಂಬುದಾಗಿ ಕೇಳೋರನ್ನ ಹಲ್ಲೆಲೂಯಾ. ಎಲ್ಲ ಸೈತಾನ ಕಾರ್ಯಗಳನ್ನ ಹಲ್ಲೆಲೂಯಾ. ಮಾಟ ಮಂತ್ರ ಕಟ್ಟು ಶೂನ್ಯ ಮಾಯೆಗಳನ್ನ ಹಲ್ಲೆಲೂಯಾ. ಎಲ್ಲರೂ ಸ್ತುತಿಸೋಣ ಹಲ್ಲೆಲೂಯಾ 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 ಹಲ್ಲೆಲೂಯಾ. ಯೇಸುವೇ ಪರಿಶುದ್ಧನೇ ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಯೇಸುವೇ ರಾಜಾದಿರಾಜನೇ ದೇವಾದಿದೇವನೇ ಪರಮೋನ್ನತನೇ ಪರಿಶುದ್ಧನೇ ನೀತಿಯುಳ್ಳ ದೇವನೇ ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಕರ್ತನೆ ಸ್ಪರ್ಶಿಸ ಒಬ್ಬೊಬ್ಬರನ್ನು ಬಿಡುಗಡೆ ಕೊಡಿ. ಕಟ್ಟುಗಳು ಒಡ್ಡಿಯಲ್ಲಿ ಕರ್ತನೆ ಬಂಧನಗಳು ಬಿಚ್ಚಲಿ. ಎಲ್ಲ ಪೈಶಾಚಿಕ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಬಿಡುಗಡೆ ಹೊಂದಿಕೊಳ್ಳಲಿ. ಅಭಿಷೇಕ ಅಭಿಷೇಕ ಸುರಿಸಿ
ಸುರಿಸು ಅಭಿಷೇಕವನ್ನು ಒಬ್ಬೊಬ್ಬರ ಮೇಲೆ, ನಿನ್ನ ದಯೆ ನಿನ್ನ ಕರುಣೆ ಒಬ್ಬೊಬ್ಬರ ಮೇಲೆ ಇಳಿದ ಎಲ್ಲಾ ರೋಗಗಳಿಂದ ಬಿಡುಗಡೆ ಮಾಡು. ಮಾಟ ಮಂತ್ರ ಕಟ್ಟು ಶೂನ್ಯ ಮಾಯೆಗಳು ಎಲ್ಲಾ ಬ್ಲಾಕ್ ಮ್ಯಾಜಿಕ್ ವೈಟ್ ಮ್ಯಾಜಿಕ್ ಗಳನ್ನ ಬಂಧಿಸ್ತಿದ್ದೆ ನಿನ್ನ ನಾಮದಲ್ಲಿ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ದೂತ ಸಂತರೇ, ಕಾವಲು ದೂತರೇ, ರಥ ಸಾಕ್ಷಿಗಳೇ, ಎಲ್ಲ ಅಪೊಸ್ತಲರೇ, ಪ್ರವಾದಿಗಳೇ, ಪರಿಶುದ್ಧ ಕನ್ನಿಕೆಯೇ, ಇದು ಈ ಆಲಯದ ಸಂತರಾದ ಸಂತ ತೆರೇಸಮ್ಮನವರೇ, ಸಂತ ಸೆಬಾಸ್ಟಿನರೇ, ನಮ್ಮೆಲ್ಲರ ಉದ್ದೇಶವನ್ನ ನಮಗಾಗಿ ಪ್ರಾರ್ಥಿಸಿ ಎಂಬುದಾಗಿ ಹೋದ ವಾರದಿಂದ ಈ ವಾರದವರೆಗೂ ವಾಟ್ಸಾಪ್ ಮೂಲಕ ಫೋನ್ ಮಾಡಿದಂಥ, ಮಾಡದೇ ಇರುವಂಥ, ಸಿಕ್ಕಿರತಕ್ಕಂಥ, ಸಿಗದೇ ಇರುವಂಥ ಪ್ರತಿಯೊಬ್ಬರನ್ನ ನೆನೆದು ಪ್ರಾರ್ಥಿಸ್ತಿದ್ದೇನೆ ಸ್ವಾಮಿ. ಪ್ರತಿಯೊಬ್ಬರ ಪ್ರಾರ್ಥನೆಗೆ ಸದ್ದುತ್ತರನ್ನು ದಯಪಾಲಿಸಿ. ಸಂತರುಗಳೇ, ಪ್ರತಿಯೊಬ್ಬರ ಒಂದೊಂದು ಭರವಸೆಯನ್ನ ಯೇಸು ಕ್ರಿಸ್ತನ ಚಿತ್ತಕ್ಕೆ ಅನುಸಾರವಾಗಿ ಬಿಡುಗಡೆಗಾಗಿಯೂ ಸಮೃದ್ಧಿಗಾಗಿಯೂ ಸಂಪೂರ್ಣವಾಗಿ ಅವರು ಕೇಳಿದಂಥ ಬೇಡುವಂಥ ಎಲ್ಲ ಕೋರಿಕೆಗಳನ್ನು ಪ್ರಭುವಿನ ಮುಂದೆ ಸಮರ್ಪಿಸಿಕೊಡುವಾಗ, ಇದು ನಮಗಾಗಿ ಪ್ರಾರ್ಥಿಸಿ ಎಂಬುದಾಗಿ ನಮ್ಮ ಬಳಿ ಕೇಳಿದಂಥ ಒಂದೊಂದು ವ್ಯಕ್ತಿಗಳನ್ನು ಈ ನಿಮಿಷದಲ್ಲಿ ಸಮರ್ಪಿಸಿಕೊಡುವಾಗ, ಇದು ನಮ್ಮೆಲ್ಲರಿಗಾಗಿ ನಿರಂತರವೂ ಪ್ರಾರ್ಥಿಸಿ ಬೇಡಿ ಪಡೆದುಕೊಡಿ ಎಂಬುದಾಗಿ ಕೇಳಿಕೊಳ್ಳುತ್ತಾ, ಹಾಗೂ ಈ ದಿನದಲ್ಲಿ ಬಂದಿರುವಂಥ ಒಂದೊಂದು ವ್ಯಕ್ತಿಗಳನ್ನು ಸಮರ್ಪಿಸಿಕೊಡುತ್ತಿದ್ದೇನೆ. ಪ್ರತಿಯೊಬ್ಬರ ಬೇಡಿಕೆ ಕೋರಿಕೆಗಳು ಈಡೇರಿಸುವಂತೆ, ಯಾರು ಯಾವ ಕಾರಣಕ್ಕೂ ನಮ್ಮನ್ನು ಮೋಸಗೊಳಿಸದಂತೆ, ಇದೋ ನಮ್ಮ ಕುಟುಂಬವನ್ನು, ನಮ್ಮ ವ್ಯಕ್ತಿತ್ವವನ್ನು, ನಮ್ಮ ಹೆಸರನ್ನು ಹಾಳು ಮಾಡಿದಂಥ, ಹಾಳು ಮಾಡುವವರ ಕೆಟ್ಟ ಉದ್ದೇಶ ಹಾಗೂ ಕೆಟ್ಟದನ್ನು ಮಾಡುವಂಥ ಉದ್ದೇಶಪೂರ್ವಕವಾಗಿ ಇಟ್ಟಿರ್ತಕ್ಕಂಥ ಎಲ್ಲ ಯೋಜನೆಗಳು ನಿನ್ನ ಪಾದಕ್ಕೆ ಸಮರ್ಪಿಸಿ ಕೊಡ್ತಿದ್ದೇವೆ ಸ್ವಾಮಿ. ಇದೋ ನಮ್ಮ ಕುಟುಂಬಗಳಿಗೆ ಬೇಕಾದಂಥ ಎಲ್ಲ ವರದಾನವನ್ನು ಅನುಗ್ರಹಿಸು. ನಮ್ಮ ಕುಟುಂಬಕ್ಕೆ, ಸಮಾಜದಲ್ಲಿ ಪ್ರತಿಯೊಂದು ಮಾನವನಿಗೆ ಇದು ನಾನಾ ರೀತಿಯಲ್ಲಿ ಕೆಟ್ಟದಾಗಿ, ಕೆಟ್ಟ ಚಿಂತೆ, ಮೋಸ ಮಾಡುವಂಥ ವಸ್ತುವಾಗಲಿ, ಹಣವಾಗಲಿ, ವ್ಯಕ್ತಿಯಾಗಲಿ, ಜಾಗವಾಗಲಿ, ಮೋಸ ಮಾಡುವಂಥ ಚಿಂತೆಯಲ್ಲಿರುವಂಥ ಒಂದೊಂದು ವ್ಯಕ್ತಿಗಳನ್ನು ಈ ನಿಮಿಷದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಪ್ರತಿಯೊಬ್ಬರಿಗೂ ಮಾನಸಾದರವನ್ನು ಅನುಗ್ರಹಿಸಿ, ಯಾವ ಕಾರಣಕ್ಕೂ ಯಾರ ವಸ್ತು ಯಾರು ಇಷ್ಟಪಡದಂತೆ ಅವರವರ ವಸ್ತುಗಳು, ವ್ಯಕ್ತಿಯೋ, ಹಣವೋ ಹಾಗೂ ಜಾಗಗಳು ಮುಟ್ಟದಂತೆ ಕರ್ತನೆ ನಿನ್ನ ಕೃಪಾ ಆಶೀರ್ವಾದದೊಂದಿಗೆ ಒಂದೊಂದು ನಿಷ್ಕಳಂಕ ಕಣ್ಣೀರಿಗೆ, ಪ್ರಾರ್ಥನೆಗೆ ಇದೋ ನಾನು ಸದ್ದುತ್ತರ ಕೊಟ್ಟಿದ್ದೇನೆ ಎಂಬುದಾಗಿ ಹೇಳಿದೆಯಲ್ಲ, ವಚನ ಪೂರ್ತೀಕರಿಸು. ಒಂದೊಂದು ಯುವಕ ಯುವತಿಯರಿಗಾಗಿ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ಪ್ರತಿಯೊಬ್ಬರನ್ನ ಬಿಟ್ಟು ಕೊಡುವಾಗ ಕುಡಿತದ ವ್ಯಾಮೋಹ, ಅದೇ ರೀತಿಯಲ್ಲಿ ಧೂಮಪಾನ, ಅನೈತಿಕತೆ ಹಾಗೂ ಲಿವಿಂಗ್ ಟುಗೆದರ್, ಒಟ್ಟಾಗಿ ಜೀವಿಸುವಂಥ ಆ ಒಂದೊಂದು ಯುವ ಜನರನ್ನು ನಿನ್ನ ಪರಿಶುದ್ಧ ಕರಕ್ಕೆ ಬಿಟ್ಟು ಕೊಡುವಾಗ ಪ್ರತಿಯೊಬ್ಬರಿಗೂ ಮಾನಸಾಂತರವನ್ನು, ಪ್ರತಿಯೊಬ್ಬರಿಗೂ ಬಿಡುಗಡೆಯನ್ನು, ಕೆಟ್ಟ ಚಟ ಕೆಟ್ಟ ಅಭ್ಯಾಸಗಳಿಂದ ಬಿಡುಗಡೆಯನ್ನು ಪಡೆದುಕೊಡಿ ಎಂಬುದಾಗಿ ಸಂತರ ಸಮ್ಮುಖದಲ್ಲಿ ನಾವೆಲ್ಲರೂ ಒಮ್ಮನಸ್ಸಿನಿಂದ ಪ್ರಾರ್ಥಿಸಿದ್ದೇವೆ. ಪ್ರಾರ್ಥಿಸುವುದು ಮಾತ್ರ ಅಲ್ಲ, ಬೇಡಿ ಪಡೆದಿದ್ದೇವೆ ಎಂಬುದಾಗಿ ನಂಬಿ ಪ್ರಾರ್ಥಿಸಿದ್ದೇವೆ. ಜೀವದ ಒಡೆಯನೇ, ಜೀವದ ಒಡೆಯನೇ, ಜೀವದ ಒಡೆಯನೇ. ಕಣ್ಣುಗಳನ್ನು ಮುಚ್ಚುತ್ತಾ ನಮ್ಮೆಲ್ಲ ಕೋರಿಕೆಗಳನ್ನು ಕರ್ತನ ಮುಂದೆ ಸಮರ್ಪಿಸಿಕೊಡೋಣ. ದೇವರು ಮಾಡಿದಂಥ ಸಕಲ ಉಪಕಾರಗಳನ್ನು ಸ್ಮರಿಸಿಕೊಳ್ಳುತ್ತಾ, ತಾಯಿಯ ಮಧ್ಯಸ್ಥಿಕೆಯೊಂದಿಗೆ ನಮ್ಮೆಲ್ಲರಿಗೂ ಬೇಕಾದಂಥ ಒಂದೊಂದು ಕ್ಷಣದ ಈ ಲೋಕವನ್ನು ಜಯಿಸುವಂಥ ಕೃಪೆಯನ್ನು, ವರವನ್ನು ಪಡೆದುಕೊಡಿ ಎಂಬುದಾಗಿ ತಾಯಿಯ ಮಧ್ಯಸ್ಥಿಕೆ ಕೇಳುತ್ತಾ, ಅಮ್ಮ ನಿಮ್ಮ ಮಡಿಲಿಗೆ ನಮ್ಮೆಲ್ಲ ಕೋರಿಕೆಗಳನ್ನು ಸಮರ್ಪಿಸಿ ಕೊಡ್ತಿದ್ದೇವೆ. ನಿಮ್ಮ ಸಮಸ್ಯೆಗಳನ್ನು ತಾಯಿಯಲ್ಲಿ ಒಪ್ಪಿಸಿಕೊಡಿ. ಅದು ಹಣದ ಕಾರ್ಯ, ಕುಟುಂಬದ ಗಂಡನ ಹೆಂಡತಿಯ ಹಾಗೂ ಮಕ್ಕಳ, ಅಳಿಯನೋ ಸೊಸೆಯೋ ಮೊಮ್ಮಕ್ಕಳೋ, ನಿಮ್ಮ ಅಕ್ಕಪಕ್ಕದ ಮನೆಯವರೋ, ನಿಮ್ಮ ತಂದೆ ತಾಯಿಯೋ, ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ, ನಿಮ್ಮ ಕುಟುಂಬಸ್ಥರು, ಶತ್ರುಗಳು, ಹಿತೈಷಿಗಳು ಯಾರೇ ಇರಲಿ, ಎಲ್ಲರನ್ನ ದೇವನ ಪರಿಶುದ್ಧ ತಾಯಿಯ ಕರಗಳಿಗೆ ಬಿಟ್ಟು ಕೊಡುತ್ತಾ, ಅಮ್ಮ ನಮ್ಮೆಲ್ಲರಿಗಾಗಿ ಸಂತೈಸುವಂಥ ಹಾಗೂ ನಮಗೆ ಬೇಕಾದಂಥ ವರದಾನವನ್ನು ಪಡೆದುಕೊಡುವಂಥ ತಾಯಿಯ ಮಡಿಲಿಗೆ ನಮ್ಮ ಎಲ್ಲ ಕೋರಿಕೆಗಳನ್ನು ಸಮರ್ಪಿಸಿಕೊಡುತ್ತಾ, ಇದು ನಮ್ಮೆಲ್ಲರ ಅಭಿಪ್ರಾಯಗಳನ್ನು, ಕೋರಿಕೆಗಳನ್ನು ಪ್ರಭುವಿನಲ್ಲಿ ನಿರಂತರ ಪ್ರಾರ್ಥಿಸಿ
ಅಮ್ಮ ನೀವು ಪಡೆದು ಕೊಡ್ತೀರಿ ಎಂಬುದಾಗಿ ನಂಬಿದ್ದೇವೆ. ನಮ್ಮೆಲ್ಲರನ್ನ ಅನುಗ್ರಹಿಸಿರಿ ಎಂಬುದಾಗಿ ಕೇಳಿಕೊಳ್ಳುತ್ತಾ ಎಲ್ಲರೂ ಒಕ್ಕೊರಳಿನಿಂದ ನಮೋ ಮರಿಯೇ ವರಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ನಮ್ಮೆಲ್ಲರಿಗಾಗಿ, ನಮ್ಮ ಕುಟುಂಬ, ನಮ್ಮ ರಾಜ್ಯ, ನಮ್ಮ ದೇಶಕ್ಕಾಗಿ ಪ್ರಾರ್ಥಿಸಿರಿ ತಾಯಿ. ನಮ್ಮನ್ನು ಅಭಿಷೇಕ ಮಾಡಿಕೊಳ್ಳುತ್ತಾ ಎಡಗೈಯನ್ನ ಹೃದಯದ ಭಾಗದಲ್ಲಿಟ್ಟು ಬಲಗೈಯೊಂದಿಗೆ ನಮ್ಮನ್ನು ಅಭಿಷೇಕ ಮಾಡಿಕೊಳ್ಳುತ್ತಾ ಎಲ್ಲರೂ ಒಟ್ಟಾಗಿ ಹೇಳೋಣ. ಪಿತನಿಗೂ ಸುತನಿಗೂ ಪವಿತ್ರ ಆತ್ಮನಿಗೂ ಮಹಿಮೆ ಉಂಟಾಗಲಿ, ಆದಿಯಲ್ಲಿ ಇದ್ದಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಆಮೆನ್. ಪ್ರೈಸ್ ಲಾರ್ಡ್. ಅಕ್ಕಪಕ್ಕ ಒಂದು ಪ್ರೈಸ್ ಲಾರ್ಡ್ ಹೇಳ್ರಿ. ದಯವಿಟ್ಟು ಕುಳಿತುಕೊಳ್ರಿ. ದಯವಿಟ್ಟು ಮೊಬೈಲ್ ತಂದಿರೋರು ಮೊಬೈಲನ್ನು ಸ್ವಿಚ್ ಆಫ್ ಮಾಡಿಕೊಳ್ಳ್ರಿ, ಅದನ್ನು ವೈಬ್ರೇಟರ್ಗೆ ಹಾಕಬೇಡಿ. ದಯವಿಟ್ಟು ಬಂದಿರೋರು ಮೊಬೈಲನ್ನು ಸ್ವಿಚ್ ಆಫ್ ಮಾಡಿಕೊಳ್ಳ್ರಿ, ವೈಬ್ರೇಟರ್ಗೆ ಹಾಕಬೇಡಿ. ಕಾರಣಕ್ಕೆಂದರೆ ನಿಮ್ಮನ್ನು ವೈಬ್ರೇಟ್ ಮಾಡ್ತಾನೆ ಇರ್ತದೆ. ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಲಿ. ಈ ಪ್ರಭಾತದಿಂದ ದೇವರು ನಮ್ಮೆಲ್ಲರನ್ನ ರಕ್ಷಿಸುವಂಥ ದೇವನು, ಬಿಡುಗಡೆ ಮಾಡುವಂಥ ದೇವನು, ನಮ್ಮೆಲ್ಲರಿಗೂ ಸದಾಕಾಲ ಆತನು ನಡೆಸುವಂಥ ದೇವನಾಗಿದ್ದಾನೆ. ಅದಕ್ಕಾಗಿ ಅವರನ್ನು ನಾವು ಸ್ಮರಿಸಿಕೊಳ್ಳುತ್ತಾ ವಾಕ್ಯಗಳಲ್ಲಿ ನಾವು ಧ್ಯಾನಿಸೋಣ. ಬೈಬಲ್ ತಂದಿರೋರು ದೇವನ ಆಶೀರ್ವಾದ. ಯಾರೆಲ್ಲ ಮನೆಯಲ್ಲಿ ಬೈಬಲ್ ಇದೆ, ದಯವಿಟ್ಟು ಬರುವಾಗ ಬೈಬಲ್ ತಗೊಂಡು ಬನ್ನಿ. ಅದು ಅತಿ ಮುಖ್ಯವಾದದ್ದು. ಈಗ ನಾವು ಬೈಬಲ್ ಹೊತ್ತು ನಡೆಯುವಾಗ ನಾವು ಸತ್ತ ಮೇಲೆ ಬೈಬಲ್ ನಮ್ಮನ್ನು ಹೊರತ್ತೆ, ಸತ್ತ ಮೇಲೆ ನಮ್ಮನ್ನು ಬೈಬಲ್ ಹೊರತ್ತೆ. ಅದಕ್ಕಾಗಿ ಬೈಬಲನ್ನು ಧೂಳಿಡಿಸ್ಬಿಡ್ರಿ, ಉಪಯೋಗಿಸಿ, ತಗೊಂಡು ಬನ್ನಿ, ಓದ್ರಿ, ಅದನ್ನು ಜಯಿಸಿ. ಲೋಕವನ್ನು ಜಯಿಸುವಂಥದ್ದು ನಿಮ್ಮ ಕೈಯಲ್ಲಿರ್ತಕ್ಕಂಥ ನಿಮ್ಮ ಬೈಬಲ್ ಮೂಲಕ. ಪ್ರೈಸ್ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಹಾಲೆಲೂಯಾ, ಹಾಲೆಲೂಯಾ. ಬೆಳಗ್ಗೆ ಒಂದು ಮುಸ್ಲಿಂ ಅವರು, ಈಗ ಬರ್ಬೋದು, ಅವರು ಫೋನ್ ಮಾಡಿದರು. ಪ್ರೇಯರ್ಗೆ ಬರುವಂಥ ಜನ, ಅವರು ಯಾವಾಗಲೂ ಬಾಡಿಗೆ ಕರ್ಕೊಂಡು ಹೋಗುವಂಥ ಒಂದು ವ್ಯಕ್ತಿ, ಅವರ ಮುಸ್ಲಿಂ ಅವರು. ನಮ್ಮ ಪ್ರೇಯರ್ಗೆ ಬರೋರು ಅವ್ರನ್ನ ಸಂಧಿಸಿ, ನೀವೇ ಎಲ್ಲ ಕಡೆ ಹೋಗ್ತಿರಲ್ಲ, ನಮ್ಮ ಹೆಂಡ್ತಿಗಾಗಿ ಪ್ರೇಯರ್ ಮಾಡಿರಿ, ಅದೆಲ್ಲ ಹೋಗ್ತಿರಲ್ಲ, ಅಲ್ಲಿ ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ರಂತ. ಯಾಕೆ? ನನ್ನ ಹೆಂಡ್ತಿ ಸೀರಿಯಸ್, ಸಾಯ್ತಾ ಇದ್ದಾಳೆ. ಇವರೇ ಏನಾಯಿತು? ಅವರು ಮಾಟ ಮಾಡಿಸಿ ಹಂದಿ ಮಾಂಸದಲ್ಲಿ ಹಂದಿ ರಕ್ತದೊಂದಿಗೆ ಏನೋ ಕೊಟ್ಟಿದ್ದಾರೆ. ಯಾಕಂದರೆ ಮುಸ್ಲಿಮ್ಗೆ ಅದು ಆರಾಮ, ಮುಸ್ಲಿಮ್ಗೆ ಹಂದಿ ಆಗೋದಿಲ್ಲ. ಹಾಗಾಗಿ ಅದರಲ್ಲಿ ಮಾಡಿಸಿ ಕೊಟ್ಟಿದ್ದಾರೆ ಅಂತೇಳಿ ಎಲ್ಲೋ ಅವರು ಯಾರೋ ಶಾಸ್ತ್ರ ಕೇಳಿ ಅವ್ರಿಗೆ ಹೇಳಿರ್ತಕ್ಕಂಥ ಮಾತು. ಆಕೆ ತುಂಬ ಸೀರಿಯಸ್. ನಾನು ಹೇಳಿದೆ, ಸಂಜೆ ಬನ್ನಿರಿ ಕರ್ಕೊಂಡು. ಬ್ರದರ್, ಈಗ ನಿಮ್ಮನ್ನೇ ಕರ್ಕೊಂಡು. ಮನೆಯಲ್ಲಿ ದೆವ್ವ ಬಿಡಿಸೋದಿಲ್ಲ, ಮನೆಯಲ್ಲಿ ಮಾಟ ಮಂತ್ರ ಯಾವ ಕಾರಣಕ್ಕೂ ಅದು ಪ್ರೇಯರ್ ಮಾಡೋದಿಲ್ಲ. ಯಾಕೆಂದರೆ ಅದು ಮನೆ, ಮಕ್ಕಳಿದ್ದಾವೆ, ಅಕ್ಕಪಕ್ಕದ ಮನೆಯವರು ಇರ್ತಾರೆ. ನಮಗೇನು ಆಗದಿದ್ರು ಅಕ್ಕಪಕ್ಕದ ಮನೆಯವರಿಗೆ ಕರ್ಕೊಂಡು ಬಂದವ್ರಿಗೆ ಎಫೆಕ್ಟ್ ಆಗ್ತದೆ. ಇದು ಪರಿಶುದ್ಧವಾದ ಆಲಯ, ಇಲ್ಲಿ ಕರ್ಕೊಂಡು ಬನ್ನಿರಿ. ಬ್ರದರ್, ಅಷ್ಟರಲ್ಲಿ ಸತ್ತೋಗ್ತಾಳೆ ಅವಳು, ಅಷ್ಟರಲ್ಲಿ ಸತ್ತೋಗ್ತಾಳೆ, ಬದುಕೋದಿಲ್ಲ. ನಾನು ಹೇಳಿದೆ, ಸಾಯೋದಲ್ಲ ನಿಮ್ಮ ಕೈಲಿಲ್ಲ, ದೇವ್ರ ಕೈಲಿ. ನನ್ನ ಹತ್ರ ಹೇಳಿದ್ದೀರಾ? ದೇವ್ರು ಒಳ್ಳೇದು ಮಾಡ್ತಾರೆ. ಅದಾದಮೇಲೆ ಫೋನಲ್ಲಿ ಅವರಿಗೆ ಕೊಟ್ರಿ, ನಾನು ಪ್ರೇಯರ್ ಮಾಡ್ತೇನೆ. ಹೋಲಿ ವಾಟರ್ ಅವರೇ ಇರಬೇಕು. ಹೋಲಿ ವಾಟರ್ ಮತ್ತು ಹೋಲಿ ಆಯಿಲ್ ಡಿವೈನಿಂದ ತಂದದ್ದು ಕೊಡುವಾಗ ಏಸು ರಕ್ಷಕ ಎಂಬುದಾಗಿ ಹೇಳಿ ಅದನ್ನು ಕುಡೀರಿ. ಕುಡಿದ ಮೇಲೆ ಬಂದಿದ್ದು ಈ ಕೆಟ್ಟ ರಕ್ತಗಳು. ಇವರೇ ಅಂತ ಕಾಣಿಸುತ್ತೆ.
ಅವರನ್ನು BMC ನಗರದಿಂದ ಬಂದವರು. ಬೆಳಗ್ಗೆ ಮುಂದೆ ಬನ್ನಿರಿ, ಮುಂದೆ ಬನ್ನಿ, ಮುಂದೆ ಕರ್ಕೊಂಡು ಬನ್ನಿರಿ. ಇಲ್ಲದೆ ಕುರ್ಸಿಯಲ್ಲಿ ಕೂರಿಸಿ ಅಲ್ಲೇ ಕೂರಿ. ದೇವನ ವಾಕ್ಯ ಅತಿ ಪರಿಶುದ್ಧವಾದ ದೇವನ ವಾಕ್ಯವು ನನ್ನ ಈಗ ನೋಡ್ರಿ, ಅವ್ರನ್ನ ನೋಡಿದ್ರಲ್ಲ, ಈಗ ನೋಡ್ಬೇಕಾ ಹೇಳ್ರಿ, ಒಂದು ಅರ್ಧ ಗಂಟೆ ಟೈಮ್ ಕೊಡ್ತೀನಿ, ಅವ್ರೇನು ನೋಡ್ತಾ ಇರಿ, ನೋಡ್ಬೇಕಾ? ಈಗ ನನ್ನ ನೋಡ್ರಿ, ಕೇಳ್ರಿ. ದೇವ್ರ ವಾಕ್ಯ, ನಿಮಗೆ ದೇವ್ರ ವಾಕ್ಯ ಏನು ಶಕ್ತಿ ಇದೆ ಅಂತ ಹೇಳ್ತೇನೆ. ಇಲ್ಲಿ ನಾನು ಅವರ ನೋಡಿಲ್ಲ, ಅವ್ರು ಯಾರು ನನಗೆ ಗೊತ್ತಿಲ್ಲ, ಆದರೆ ಗೊತ್ತಿರೋರು ಫೋನ್ ಮಾಡಿದರು, ಪ್ರಾರ್ಥಿಸಿ ಕೊಟ್ಟಂತ ಹಾಗೂ ಆ ನೀರು ಮತ್ತೆ ಎಣ್ಣೆ, ಇದು ಬೈಬಲಲ್ಲಿ ನಾವು ಯಾಕೋಬನ ಗ್ರಂಥ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. 14-15ನೇ ವಾಕ್ಯದಲ್ಲಿ ಒಂದು ನೀತಿವಂತನ ಪ್ರಾರ್ಥನೆ, ಒಂದು ಸಭಾಪಾಲಕನ ಪ್ರಾರ್ಥನೆ, ನಾನು ಅವರ ಪ್ರಾರ್ಥನೆಗೆ ಸದ್ದುತ್ತರ ಕೊಡ್ತೇನೆ ಎಂಬುದಾಗಿದೆ ವಾಕ್ಯ. ಆ ರೋಗಿಗಳಿಗಾಗಿ ಪ್ರಾರ್ಥಿಸುವಾಗ ಆ ರೋಗಿಯ ಪಾಪವು ಕ್ಷಮಿಸಲ್ಪಟ್ಟು ಹಾಗೂ ಅವರ ಮೇಲೆ ಲೇಪಿಸುವಂಥ ಈ ಎಣ್ಣೆ ಅವರನ್ನು ರಕ್ಷಿಸಿ ಅವರನ್ನು ನಿತ್ಯ ಜೀವಕ್ಕೆ ನಡೆಸುವಂಥದ್ದು ಎಂಬುದಾಗಿ ಬರೆಯಲ್ಪಟ್ಟಿದೆ. ಇಂದು ಇದು ಅವರು ನನಗೆ ಗೊತ್ತಿಲ್ಲದಂಥ ಒಂದು ವ್ಯಕ್ತಿ, ಆದರೆ ಫೋನ್ ಮೂಲಕ ನಾನು ಕಳೆದ ವಾರ ನಿಮಗೆ ಹೇಳಿದೆ, ಕತ್ತರಲ್ಲಿ ಇದೇ ಒಂದು ಪ್ರಶ್ನೆ, ಕತ್ತರ್ ಎಲ್ಲಿದೆ, ನಾವೆಲ್ಲಿದ್ದೀವಿ? ಕತ್ತರ್ ದೋಹಾ, ಅದು ಹೊರದೇಶ. ನಾನು ಅಲ್ಲಿ 2 ಸಲ ಹೋಗಿದ್ದೆ, ಅವರೇ ಕರೆಸ್ಕೊಂಡಿದ್ರು ನಮ್ಮನ್ನು. ಅಲ್ಲಿ ಪ್ರೇಯರ್ ಮಾಡುವಾಗ ಇದೇ ಸೇಮ್ ಪ್ರಾಬ್ಲಮ್. ಪ್ರೇಯರೇ, ಫೋನ್ ಮೂಲಕ ನೀನು ಪ್ರಾರ್ಥನೆ ಮಾಡುವಾಗ ಒಂದು ವಿಶ್ವಾಸಿಯ ಪ್ರಾರ್ಥನೆ, ಒಂದು ನಂಬಿಕೆಯ ಪ್ರಾರ್ಥನೆ, ಒಂದು ನಿರೀಕ್ಷೆಯ ಪ್ರಾರ್ಥನೆ ದೇವರು ಕೇಳುವಂಥ ದೇವರು. ಎಲ್ಲರೂ ಬಲಗೈ ಮೇಲೆ ಮಾಡಿ ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಕಾರಣ ಏಕೆಂದರೆ ನಾವು ಯಾಕಪ್ಪ ಇಲ್ಲಿ ನಾವು ಕ್ರಿಶ್ಚಿಯನ್ ಅಲ್ಲ, ನಾವು ಮುಸ್ಲಿಂ ಜನಾಂಗ, ನಾವು ಹಿಂದೂ ಜನಾಂಗ, ನಾವ್ಯಾಕೆ ಇಲ್ಲಿ ಬಂದು ಕೂತ್ಕೊಳ್ಬೇಕು? ನಾನು ಕಳೆದ 2 ವಾರದಲ್ಲಿ ನಾನು ನಿಮಗೆ ತಿಳಿಸಿದ್ದೆ, ಬೈಬಲ್ಲು ಕುರಾನಲ್ಲೂ ಸಹ ನಾನು ಕುರಾನ್ 2 ಸಲ ಓದಿದ್ದೇನೆ. ಕುರಾನಲ್ಲಿ ನೀವು ಯಾರಾದರೂ ಮುಲ್ಲಾನ ಕೇಳಿ, ಮುಲ್ಲಾ ಮೀನ್ಸ್ ಬಾಂಕ್ ಹೋಗ್ತಾರೆ ಮಸೀದಿಯಲ್ಲಿ, ಅಲ್ಲಾ ಕೂಗ್ತಾರಲ್ಲ, ಅವ್ರನ್ನ ಕೇಳ್ರಿ. ಆ ಕುರಾನಲ್ಲಿ ಬರೆದಿರ್ತಕ್ಕಂಥದ್ದು ಈಸೋ ನಬಿ 28 ಸಲ ಅದರಲ್ಲಿ ಬರೆಯಲ್ಪಟ್ಟಿದೆ. ಈಸೋ ನಬಿ ಎಂಬುದಾಗಿ ಕುರಾನಲ್ಲಿ ಬರೆಯಲ್ಪಟ್ಟಿದೆ. ಅದು ಮಾತ್ರವಲ್ಲ, ಮರಿಯಂ ಎಂಬುದಾಗಿ ಕುರಾನಲ್ಲಿ ಬರೆಯಲ್ಪಟ್ಟಿದೆ. ಗೇಬ್ರಿಯಲ್ ಕುರಾನಲ್ಲಿ ಬರೆಯಲ್ಪಟ್ಟಿದೆ. ಅದೇ ರೀತಿಯಲ್ಲಿ ನಾವು ವೇದಗಳನ್ನು ನೋಡುವಾಗ ಋಗ್ವೇದದಲ್ಲಿ ಸುಮಾರು ಕಡೆಯಲ್ಲಿ ಈ ದೇವನ ಬಗ್ಗೆ ಅಲ್ಲಿ ಪ್ರಸ್ತಾಪ ಆಗಿರ್ತಕ್ಕಂಥ. ಅದೇ ರೀತಿಯಲ್ಲಿ ಗಾಯತ್ರಿ ಮಂತ್ರಗಳಲ್ಲಿ ಆ 9 ಶ್ಲೋಕದಲ್ಲಿ ಯೇಸುವಿನ ಬಗ್ಗೆ ಬರೆಯಲ್ಪಟ್ಟಿರ್ತದೆ. ಏನಾ ಶ್ಲೋಕ? ನೀರಿನ ಮೇಲೆ ನಡೆದವನೇ ನಮಃ. ಅದು ಸಂಸ್ಕೃತದಲ್ಲಿ ಹೇಳುವಾಗ ಅವ್ರಿಗೆ ಅರ್ಥ ಆಗೋದಿಲ್ಲ. ನೀರಿನ ಮೇಲೆ ನಡೆದವರು ಯಾರು? ಈ ಪ್ರಪಂಚದಲ್ಲಿ ಯಾರೂ ಇಲ್ಲ, ಒಬ್ಬರನ್ನ ಬಿಟ್ಟು. ಯಾರು? ಯೇಸುವನ್ನ. ಮರದ ಮೇಲೆ ತೂಗಿದವನೇ ನಮಃ. ಈ ಮರದ ಮೇಲೆ ಈ ಲೋಕದಲ್ಲಿ ಯಾರೂ ತೂಗಾಡಿಲ್ಲ, ಯೇಸು ಮಾತ್ರವೇ. ಮುಳ್ಳಿನ ಕಿರೀಟವನ್ನು ಧರಿಸಿದವನೇ ನಮಃ. ಮುಳ್ಳಿನ ಕಿರೀಟವನ್ನು ಹಾಕಿ ತಲೆ ಮೇಲೆ ನಾವು ನೋಡುವಂಥದ್ದು ಮುಳ್ಳಿನ ಕಿರೀಟ ಧರಿಸಿದವನೇ ನಮಃ. ದೈವ ಮಹತ್ವದಿಂದ 3 ದಿವಸದಲ್ಲಿ ಎಬ್ಬಿಸಲ್ಪಟ್ಟವನ್ನೇ ನಮಃ. ಯಾರು ಎಬ್ಬಿಸಲ್ಪಟ್ಟದ್ದು ಈ ಪ್ರಪಂಚದಲ್ಲಿ? ಯೇಸು ಮಾತ್ರವೇ. 3 ದಿವಸ ಆ ರಕ್ಷಕನು ಲೋಕದಲ್ಲಿ ದೈವತ್ವವನ್ನು ತೋರಿಸಿದವರು. ಇದೇ ದೇವನ ಒಂದು
ಅನುರೂಪ ದೇವನ ಒಂದು ಕಾರ್ಯ, ದೇವನು ಸರ್ವವ್ಯಾಪ್ತಿ ಎಂಬುದಾಗಿ ಹೇಳುವಂಥ ವಾಕ್ಯವೇ ಇದೆ. ಈ ಪ್ರಪಂಚದಲ್ಲಿ ಯಾರು ಒಂದು ವ್ಯಕ್ತಿ, ಯಾವ ಒಂದು ಸಂತನಾಗಲಿ ಪ್ರವಾದಿಯಾಗಲಿ ದೇವರು ಎಂಬುದಾಗಿ ಹೇಳಿಕೊಂಡಂಥ ವ್ಯಕ್ತಿ, ಆತನು ಈ ಲೋಕದಲ್ಲಿ ಸತ್ತು ಪುನರುತ್ಥಾನ ಹೊಂದಿದರೆ ಮಾತ್ರವೇ ದೈವತ್ವದ ಮಹತ್ವ ಇದೆ ಎಂಬುದಾಗಿ ಅದನ್ನು ತೋರಿಸಿಕೊಟ್ಟವರು, ಎಬ್ಬಿಸಿದ ಪರಲೋಕದಲ್ಲಿ ನಮಗಾಗಿ ಅವರು ಭಿನ್ನಯಿಸುವಂಥ ಒಂದು ಆತ್ಮವೇ ಪರಿಶುದ್ಧ ಆತ್ಮ. ನಮಗಾಗಿ ಕಳಿಸಿಕೊಟ್ಟಂಥ ಆ ಪರಿಶುದ್ಧ ಒಂದು ಶಕ್ತಿ, ಪರಿಶುದ್ಧ ಆತ್ಮನ ಅಭಿಷೇಕ, ಇದು ದೈವತ್ವವನ್ನು ಸೂಚಿಸುವಂಥದ್ದು. ಅದೇ ರೀತಿಯಲ್ಲಿ ಕಡೆಯದಾಗಿ ಕನ್ನಿಕೆಯಲ್ಲಿ ಜನಿಸಿದವನೇ. ಕನ್ನಿಕೆಯಲ್ಲಿ ಯಾರು ಜನಿಸಿದ್ರು? ಯೇಸು ಮಾತ್ರವೇ ಒಂದು ಅರಿಯದಂಥ 13-14 ವರ್ಷದ ಒಂದು ಚಿಕ್ಕ ಮಗಳಾದ ಮರಿಯಳು, ಆಕೆ ಪಾಪ ಕಳಂಕ ಇಲ್ಲದೆ ಇದ್ದಂಥ, ಇದಕ್ಕಾಗಿಯೇ ಒಂದು ರಕ್ಷಕನು ಒಂದು ಮಗಳನ್ನ ಆ ಲೋಕದಲ್ಲಿ ಸೃಷ್ಟಿಸಿ ಆಕೆಯ ಮೂಲಕವೇ ಗಂಡನ ಹೆಂಡತಿಯ ಸಂಪರ್ಕ ಇಲ್ಲದೆ ಹುಟ್ಟಿದವಳೆ ಆ ಮರಿಯಳು. ಈ ಚರಿತ್ರೆ ಬೇಕಾದ್ರೆ ಗೂಗಲಲ್ಲಿ ಹೋಗಿ ನೋಡ್ರಿ, ಅದು ಮರಿಯಳ ಜೀವನ ಚರಿತ್ರೆ ಹೊಡೆದಾಗ ಬರ್ತದೆ ಎಲ್ಲ. ಆಕೆ ಗಂಡನ್ನ, ಅದಕ್ಕೆ ಈ ಮಂಗಳವಾರ್ತೆ ಹೇಳುವಾಗ ಆ ಕೇಳ್ತಾಳೆ, ನಾನು ಗಂಡನನ್ನು ಅರಿಯೇನೋ ಎಂಬುದಾಗಿ. ಗಂಡನನ್ನ ಅರಿಯೇ, ಅದರ ಅರ್ಥ ಏನು? ನನಗೆ ಗಂಡ ಇಲ್ವಲ್ಲ, ಹೆಂಗೆ ಮಗು ಆಗ್ತದೆ? ಹೌದು, ಪರಿಶುದ್ಧ ಆತ್ಮನ ಅಭಿಷೇಕದೊಂದಿಗೆ ನೀನು ಒಂದು ಮಗುವನ್ನು ಪಡೆಯುವೆ. ಅದಕ್ಕೆ ಎಕ್ಸಾಂಪಲ್ ನೀವು ಅಬ್ರಾಹ್ಮನ ಚರಿತ್ರೆ, ಅದಾದ್ಮೇಲೆ ನೀವು ಎಷ್ಟೋ ಅಲ್ಲಿ ಬೈಬಲಲ್ಲಿ ಹಳೆ ಒಡಂಬಡಿಕೆಯಲ್ಲಿ, ಅದಾದ್ಮೇಲೆ ಇಲ್ಲಿ ಹೊಸ ಒಡಂಬಡಿಕೆಯಲ್ಲೂ ದೇವನ ತಾಯಿ ಮರಿಯಳು ತ್ವರೆಯಾಗಿ ಒಂದು ಹೆಂಗಸ ಹತ್ರ ಹೋಗ್ತಾರೆ. ಯಾರು? ತ್ವರೆಯಾಗಿ ಒಂದು ಹೆಂಗಸನ್ನ ನೋಡಿ ಸಂತೈಸ್ಲಿಕ್ಕೆ ಹೋಗುವಂತ ಆಕೆ ಯಾರು? ಎಲಿಸಬೇತ್ಗೆ ಹುಟ್ಟಿದ್ದು ಹಂಗೆ ಸಂಪರ್ಕ ಅಂದ್ರೆ ಗಂಡ ಹೆಂಡತಿ ಇದ್ರು. ಆದ್ರೆ ಅಲ್ಲಿ ವಾಕ್ಯ ಹೇಳ್ತದೆ, ಅವನಿಗೆ ಪ್ರಾಯವಾಗಿತ್ತು, ಅವಳಿಗೆ ಮಗು ಇರುವಂತ ಶಕ್ತಿ ಇರಲಿಲ್ಲ. ಹಾಗಾದ್ರೆ ಶಕ್ತಿ ಎಲ್ಲಿಂದ ಬಂತು? ಆ ಮಗು ಯಾವ ಅಭಿಷೇಕದಲ್ಲಿ? ಪರಿಶುದ್ಧ ಆತ್ಮನ ಅಭಿಷೇಕದೊಂದಿಗೆ ಆ ಮಗು ಜನಿಸಿದಂತ ಕಾರ್ಯವನ್ನು ನಾವು ನೋಡ್ತೇವೆ. ದೇವರು ಅವರನ್ನು ಶಕ್ತಿಪಡಿಸಿ ಒಂದು ಪುತ್ರ ಸಂತಾನದ ಭಾಗ್ಯವನ್ನು ಕೊಟ್ಟದ್ದು ಈ ಎಲಿಸಬೇತ್ ಕುಟುಂಬಕ್ಕೆ. ಪರಿಶುದ್ಧಾತ್ಮನ ಶಕ್ತಿ ಆ ಗಂಡನಿಗೆ ಬೇಕಾದಂಥ ಶಕ್ತಿಯನ್ನ, ಕೃಪಾವರವನ್ನು ಕೊಟ್ಟು ಆ ಬಂಜೆಯಾಗಿರ್ತಕ್ಕಂಥ ಒಂದು ಮುದಿ ಪ್ರಾಯದಲ್ಲಿರ್ತಕ್ಕಂಥ ಎಲಿಸಬೇತಳಿಗೆ ಸ್ನಾನಿಕ ಯೋಹಾನನ ಜನನ, ಇದೆಲ್ಲ ತೋರಿಸಿರ್ತಕ್ಕಂಥ ಉದಾಹರಣೆಗಳು. ಏಸು ಹುಟ್ಟುವಂಥ ಕಾರ್ಯ ನೀವು ಯಾವ ಕಾರಣಕ್ಕೂ ಯಾವ ರೀತಿಯಲ್ಲೂ ಅಲ್ಲೆಗೆಳೆಬೇಡ್ರಿ ಎಂಬುದಾಗಿ ಏಸು ಕ್ರಿಸ್ತನ ಜನನವನ್ನ ಮಹತ್ವದ ಕಾರ್ಯದಿಂದ ಲೋಕಕ್ಕೆ ಪ್ರಕಟಿಸಿದ್ದು. ಜ್ಞಾನವುಳ್ಳವನು ಮಾತ್ರವೇ ಅದನ್ನು ನಂಬ್ತಾನೆ, ನಂಬುವಂತ. ಹಾಗಾದರೆ ನಾನು ಈ ಲೋಕದಲ್ಲಿ ಏನಾಗಿರಬೇಕು? ದೇವರಿಗೆ ನಾನು ಏನಾಗಿರಬೇಕು? ಇದು ತುಂಬ ಮುಖ್ಯವಾದಂಥ ಒಂದು ಕಾರ್ಯವನ್ನು ನಾವು ಇವತ್ತು ಪ್ರಾರ್ಥನೆ ಮೂಲಕ, ನನಗೀಗ ಒಂದು 20-22 ದಿವಸ ನಾನು ಮನೆ ಬಿಟ್ಟು ಎಲ್ಲೂ ಹೋಗಿಲ್ಲ, ಫುಲ್ ರೆಸ್ಟಲ್ಲಿ ಇರ್ತೇನೆ. ತುಂಬ ಬೈಬಲ್ ಓದುವಾಗ ರಾತ್ರಿ ಹಗಲೆಲ್ಲ ಹೋಗ್ತಾನೆ. ಓದುವಾಗ ಅನೇಕ ವಾಕ್ಯಗಳನ್ನು ದೇವರು ಕೊಡ್ತಾರೆ, ತುಂಬ ನೋಟ್ಸ್ ಕೊಡ್ತಾರೆ. ಇದೆಲ್ಲ ನೋಟ್ಸ್ ನಾನು ಮಾಡಿರ್ತಕ್ಕಂಥದ್ದು, ಅನೇಕ ನೋಟ್ಸ್ಗಳು ದೇವರು ಕೊಟ್ಟಿರ್ತಕ್ಕಂಥದ್ದು. ತಾತ್ಸಾರ ಮಾಡುವಂಥದ್ದಲ್ಲ, ಯಾಕೆಂದರೆ ದೇವನ ವಾಕ್ಯ. ಈಗ ನೀವು ಹೋಟೆಲಿಗೆ ಹೋಗ್ತೀರಿ, ನೀವೇ ಊಟ ಮಾಡ್ತೀರಿ, ನೀವೇ ತಿಂಡಿ ತಿಂತೀರಿ, ಎಲ್ಲ ತಿಂದಾದ್ಮೇಲೆ ಬಿಲ್ ಕೊಡ್ತಾನೆ. ಫ್ರೀಯಾಗಿ ಕೊಡ್ತಾನ? ಅಲ್ಲ, ಬಿಲ್ ಕೊಡ್ತಾನೆ. ಬಿಲ್ ಕೊಟ್ಟು ನೀವು ಆ ಕ್ಯಾಶಿಯರಿಗೆ ಕೊಡ್ತೀರಿ, ಇಲ್ಲ ಆ ಸಪ್ಲೈಯರ್ಗೆ ಕೊಡ್ತೀರಿ. ಅವನು ಕ್ಯಾಶಲ್ಲಿ ಎಲ್ಲ ಕಟ್ಬಿಟ್ಟು ತಂದು ಕೊಡ್ತಾನೆ. ಅವನಿಗೆ 10 ರೂಪಾಯಿ ಟಿಪ್ಸ್ ಇಟ್ಟು, ಅದಾದಮೇಲೆ ಅವನು ಎತ್ಕೊಂಡು ಹೋಗುವಾಗ ಅವನೊಂದು ಥ್ಯಾಂಕ್ಸ್ ಹೇಳ್ತಾನೆ. ನೀವು ಅವನಿಗೆ ಹೇಳ್ತೀರಿ ಥ್ಯಾಂಕ್ ಯು. ಹೌದಾ? ಹಲೋ, ಹೇಳ್ತೀರಾ ಇಲ್ವಾ? ನೀವು ತಿಂದ್ರಿ, ನೀವು ದುಡ್ಡು ಕೊಟ್ರಿ, ಅವನಿಗೂ ಟಿಪ್ಸ್ ಕೊಟ್ರಿ, ಅಲ್ಲಿ ಏನು ಹೇಳಿದ್ರಿ? ಥ್ಯಾಂಕ್ಸ್. ಅದಾದಮೇಲೆ
ಬರುವಾಗ ಜ್ಞಾಪಕ ಆಗೋಯ್ತು, ನಿಮ್ಮ ಹೆಂಗಸರು ರೀ ಏನ್ರಿ ಪರ್ಕೇನೇ ಇಲ್ಲ, ಇಷ್ಟು ತುಂಡ ಆಗ್ಬಿಟ್ಟಿದೆ, ಬರ್ತಾ ನಂಜಿನ ಮಳಿಗೆ ಎಲ್ಲೂ ಇಲ್ಲ, ಅಗ್ರಹಾರದೆಲ್ಲ ಬರ್ತಾ ಇರಲಿಲ್ಲ, ಅಲ್ಲಿಂದ ಒಂದು ಪರ್ಕೆ ತೊಗೊಂಡು ಬನ್ನಿರಿ. ಜ್ಞಾಪಕ ನೋಡಿ, ಪರ್ಕೆ ನೋಡಿ, ಪರ್ಕೆ ತೊಗೊಂಡ್ರಿ, ಪ್ಯಾಕೆಲ್ಲ ಮಾಡಿ ನಿಮಗೆ ಪರ್ಕೆನ ಗಾಡೀಲಿ ಇಟ್ಕೊಟ್ಟ. ಪರ್ಕೆಗೆ ದುಡ್ಡು ನೀವೇ ಕೊಟ್ರಿ. ಪರ್ಕೆ ಇಸ್ಕೊಂಡ್ಮೇಲೆ ಏನು ಹೇಳಿದ್ರಿ ಅವರಿಗೆ? ಹಲೋ, ಏನು ಹೇಳಿದ್ರಿ? ಪರ್ಕೆಗೂ ಥ್ಯಾಂಕ್ಸ್ ಹೇಳಿದ್ರಿ, ತಿನ್ಲಿಕ್ಕೂ ಥ್ಯಾಂಕ್ಸ್ ಹೇಳಿದ್ರಿ. ಬಾಟಾ ಚಪ್ಪಲಿ ಅಂಗಡಿಗೆ ಹೋಗ್ತೀರಿ, ಚಪ್ಪಲಿ ತಗೊಂಡ್ರಿ, ನೀವು ಹಾಕೊಳ್ಳೋಕ್ಕೆ, ನೀವು ನಡೆಯೋಕ್ಕೆ ದುಡ್ಡು ಕೊಟ್ರಿ, ಪ್ಯಾಕೆಲ್ಲ ಮಾಡಿ ಕ್ಯಾಶಲ್ಲಿ, ಅವ್ನು ನಗಾಡ್ತಾನೆ ಕ್ಯಾಶಲ್ಲಿ, ಎಸ್ ತಗೊಳ್ರಿ, ಥ್ಯಾಂಕ್ ಯು. ಹೌದಾ? ಚಪ್ಪಲಿಗೂ ಥ್ಯಾಂಕ್ಸ್ ಹೇಳಿದ್ರಿ, ಹೌದಲ್ಲ? ಬೆಳಗ್ಗಿಂದ ಈ ರಾತ್ರಿ ನೀವು ಮಲಗೋ ತನಕ ಊಟ, ನೀರು, ಗಾಳಿ, ಬೆಳಕು ನಿಮ್ಮನ್ನು ಅಪಾಯ ಇಲ್ಲದೆ ಸಂರಕ್ಷಿಸಿ, ನಿಮ್ಮನ್ನು, ನಿಮ್ಮ ಗಂಡನನ್ನು, ನಿಮ್ಮ ಹೆಂಡತಿಯನ್ನು, ನಿಮ್ಮ ಮಕ್ಕಳನ್ನು, ಮರಿಮಕ್ಕಳನ್ನು, ನಿಮ್ಮ ಮೊಮ್ಮಕ್ಕಳನ್ನು, ನಿಮ್ಮ ಅಳಿಯನನ್ನು, ನಿಮ್ಮ ಸೊಸೆಯನ್ನು, ಎಲ್ಲರನ್ನ ದೇವನು ಸಂರಕ್ಷಿಸಿದ್ದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರಿ?